ಇದೆಲ್ಲ ವ್ಯಾಲೆಂಟೈನ್ಸ್ ಡೇಗೆ ನಿಮ್ಮ ಪ್ಲಾನಿಂಗ್ಸ್ ಏನಾರು ಇದೆ? ಇಲ್ಲ ಸರ್, ಏನು ಪ್ಲಾನಿಂಗ್ ಇಲ್ಲ. ನಾನು ಮನೆಗೆ ಹೋಗ್ಬೇಕು. ನಮ್ದು ಎಕ್ಸಾಮ್ ಇತ್ತು, ಇಲ್ಲೇ ಕಾಲೇಜು ಎಕ್ಸಾಮ್ ಮುಗೀತು. ಅದಕ್ಕೆ ನಾಳೆ ಮನೆಗೆ ಹೋಗಿ ನಿದ್ದೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಅದೇ ಪ್ಲ್ಯಾನು ಅಷ್ಟೇ, ಇನ್ನೇನಿಲ್ಲ. ಯಾಕೆ ಏನು ಪ್ಲಾನ್ ಮಾಡ್ತಾ ಇಲ್ಲ? ಯಾಕೆ ಅಂದರೆ ಎಲ್ಲೂ ಪ್ಲ್ಯಾನ್ ಮಾಡೋಕ್ಕೆ ಯಾರೂ ಇಲ್ವಲ್ಲ ಸರ್. ಹುಡ್ಕೊಟ್ರೆ ನಾನು ಮಾಡ್ತೀನಿ, ಪರವಾಗಿಲ್ಲ. ಹುಡ್ಕೊಡ್ತೀರಾ? ಅಂದ್ರೆ ನೀವು ಹುಡುಕೋ ಪ್ರಯತ್ನನೇ ಮಾಡಿಲ್ವಾ ಅಥವಾ ನಿಮ್ಗೆ ಬೇಕಾದಂಥವ್ರು ಸಿಕ್ಕಿಲ್ವಾ? ಇಲ್ಲ ಸರ್, ಹುಡ್ಕೋ ಪ್ರಯತ್ನ ಮಾಡಿಲ್ಲ. ಎಕ್ಸಾಮ್ ಇದೆ ಅಂತ ಹೇಳಿದ್ನಲ್ವಾ, ಅದಕ್ಕೆ ಓದ್ತಾ ಇದ್ದೆ. ಇಲ್ಲಾಂದರೆ ನೀವು ಹುಡ್ಕೊಟ್ರೆ ನಾನು ಹ್ಞೂ ಅಂತೀನಿ, ಏನಿಲ್ಲ. ಪ್ರಯತ್ನ ಮಾಡಿಲ್ಲ ಸರ್, ಇಲ್ಲ. ಯಾವ ಕ್ಲಾಸ್ ಓದ್ತಾ ಇದ್ದೀರಾ? ನಾನು ಇವಾಗ ಸೆಕೆಂಡ್ ಇಯರ್ ಮೆಡಿಕಲ್ ಓದ್ತಾ ಇದ್ದೀನಿ. ಇವಾಗ ನಿಮ್ಮ ಫ್ರೆಂಡ್ಸು ಮತ್ತು ಬೇರೆಯವರೆಲ್ಲ ವ್ಯಾಲೆಂಟೈನ್ಸ್ ಡೇ ಮಾಡ್ತಿರ್ತಾರೆ ನಾಳೆಗೆ. ಅವರಿಗೆಲ್ಲ ಏನು ಹೇಳ್ತೀರಾ? ಏನು ಹೇಳ್ತೀರಾ ಅಂದರೆ ಮಜಾ ಮಾಡಿ ಅಷ್ಟೇ. ಹುಷಾರಾಗಿರಿ, ನಿಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗದೆ ಏನಾದರೂ ಮಾಡಿ ಅಷ್ಟೇ. ಅಂದರೆ ಮದುವೆವರೆಗೂ ಹೋಗೋದು ಬೇಡ ಅಂತೀರಾ? ಅವ್ರ ಇಷ್ಟ. ಅವ್ರ ಮದುವೆವರೆಗೂ ಹೋಗ್ಬೇಕಂದ್ರೆ ಹೋಗಿ, ಓಡೋಗ್ಬೇಡಿ. ಅಪ್ಪ ಅಮ್ಮಂಗೆ ಹೇಳಿ ಅಷ್ಟೇ, ಇನ್ನೇನಿಲ್ಲ. ಇವಾಗ ನಿಮ್ಮ ಫ್ರೆಂಡ್ಸ್ನೆಲ್ಲ ಲವ್ ಮಾಡೋರು ಅವ್ರನ್ನೆಲ್ಲ ನೋಡಿದಾಗ ನಿಮಗೇನು ಅನಿಸುತ್ತೆ? ನನಗೇನು ಅನ್ಸುತ್ತೆ ಅಂದರೆ, ಅವರು ಖುಷಿಯಾಗಿದ್ದಾರೆ ಅಂದರೆ ನಾನು ಖುಷಿಯಾಗಿರ್ತೀನಿ ಅಷ್ಟೇ. ಏನು ದುಃಖ ಏನು ಅನ್ಸಲ್ಲ, ಏನು ಹೊಟ್ಟೆ ಕಿಚ್ಚು ಏನು ಅನ್ಸಲ್ಲ. ನನ್ನ ಫ್ರೆಂಡ್ಸೇ ಅಲ್ವಾ, ಅದಕ್ಕೆ ಚೆನ್ನಾಗೇ ಅನ್ಸುತ್ತೆ. ಆಮೇಲೆ ನನ್ನ ಫ್ರೆಂಡ್ಸ್ ಅವರು ಯಾರು ಡೇಟ್ ಮಾಡ್ತಿದ್ದಾರೋ ಅವರು ನನ್ನ ಫ್ರೆಂಡ್ಸೇ, ಅದಕ್ಕೆ ಏನು ಆ ಥರ ಏನೋ ಅನ್ಸಲ್ಲ. ಅದು 2 ವರ್ಷ ಕಾಲೇಜಲ್ಲಿ ಓದಿ ಡೇಟ್ ಮಾಡಿದ್ದು ಆಗಿದೆ, ಬ್ರೇಕಪ್ಪು ಎಲ್ಲ ಆಗಿದೆ ನನ್ನ ಫ್ರೆಂಡ್ಸು. ಅವರು ಮತ್ತೆ ನಮ್ಮ ಹತ್ರ ಬಂದು ಅಟ್ಟು ಇರೋದು ಇದೆಲ್ಲ ಇದೆ. ಅದಕ್ಕೆ ಅದೆಲ್ಲ ಏನೂ ಅನ್ಸಲ್ಲ. ನಿಮ್ದು ಯಾವುದಾದ್ರೂ ಬ್ರೇಕಪ್ ಏನಾದರೂ ಇದೆಯಾ? ಸದ್ಯಕ್ಕೆ ಯಾವುದೂ ಇಲ್ಲ. ಮೊದಲು ಯಾವುದೂ ಇರಲಿಲ್ಲ ಸರ್, ಇಲ್ಲ. ಸರ್, ನಾಳೆ ವ್ಯಾಲೆಂಟೈನ್ಸ್ ಡೇ ಇದೆ. ವ್ಯಾಲೆಂಟೈನ್ಸ್ ಡೇಗೆ ನಿಮ್ಮ ಪ್ಲಾನಿಂಗ್ಸ್ ಏನಿದೆ? ನನ್ನ ಪ್ಲ್ಯಾನ್ ಏನಿಲ್ಲ, ಮನೇಲಿರೋದು. ನಾನು ಸಿಂಗಲ್ ಆಗಿದ್ದೀನಿ. ಸೊ ಮೋಸ್ಟ್ಲಿ ನಿಮಗೆ ಬೋರ್ ಆಗ್ಬೋದು ಇದು, ಬಟ್ ನೋ ಪ್ಲ್ಯಾನ್ಸ್. ಐ ಆಮ್ ನೆಕ್ಸ್ಟ್ ಲೆವೆಲ್ ಸಿಂಗಲ್ ಆಗಿ ಪೀಸ್ಫುಲ್ ಆಗಿದ್ದೀನಿ. ಸಜೆಸ್ಟ್ ಮಾಡೋದು ಒಂದೇ, ಎಷ್ಟೇ ಪಾರ್ಟಿ ಮಾಡಿ ಏನೇ ಮಾಡಿ ಫುಲ್ ಮಜಾ ಮಾಡಿ, ಬಟ್ ಮನೆಗೆ ಹೋಗಿ. ಮನೇಲಿ ಕಾಯ್ತಾ ಇರ್ತಾರಲ್ಲ, ಅವ್ರಿಗೋಸ್ಕರ ಅಟ್ಲೀಸ್ಟ್ ಮನೆಗೆ ಹೋಗಿ ಪೀಸ್ ಔಟ್ ಅಷ್ಟೇ. ಚರ್ಚ್ ಸ್ಟ್ರೀಟಿಗೆ ಬಂದು, ಇವನ್ ಐ ಆಮ್ ಅ ಕಾಂಟೆಂಟ್ ಕ್ರಿಯೇಟರ್. ನಂದು ಯೋಪ್ರೀತ್ ಅಂತ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬಲ್ಲಿ ಇದೆ, ಫಾಲೋ ಮಾಡಿ. ಐ ಆಮ್ ಅ ಫ್ರೀ ಸ್ಟೈಲ್ ರ್ಯಾಪರ್ ಬೇಸಿಕಲಿ. ಸೊ ಹಿಂಗೆ ಚರ್ಚ್ ಸ್ಟ್ರೀಟಲ್ಲಿ ಓಡಾಡ್ತಾ ಇರ್ತೀನಿ. ಸಿಗ್ಬೋದು ನಿಮಗೂ ನೆಕ್ಸ್ಟ್ ಟೈಮ್ ಮೋಸ್ಟ್ ಪ್ರಾಬಬ್ಲಿ. ಇವಾಗ ನಾಳೆ ವ್ಯಾಲೆಂಟೈನ್ಸ್ ಡೇಗೆ ಏನಾದರೂ ನೀವು ಪ್ಲಾನಿಂಗ್ಸ್ ಮಾಡಿದ್ರಾ? ಯಾವ್ದಾದ್ರು ಸಾಂಗ್ಸು ಏನಾದರೂ ಲೈನ್ಸ್ ಹೇಳ್ಬೋದಾ? ಲೈನ್ಸ್ ಏನಿಲ್ಲ, ಬಟ್ ಹುಡುಗಿರಿಂದ ಹೋದರೆ ಯಾವ ಥರ ಬದುಕ್ತೀರಾ ಅನ್ನೋದಕ್ಕೆ ತುಂಬ ಸಾಂಗ್ಸ್ ಇದೆ. ಆ ಸಾಂಗ್ಸ್ ಎಲ್ಲ ಇನ್ನೊಂದ್ಸರಿ ಕೇಳಿ. ಫೆಬ್ರವರಿ 14 ನಿಮ್ದು ಏನಾದ್ರು ಪ್ಲಾನಿಂಗ್ಸ್? ನಮ್ದೇನು ಪ್ಲಾನ್ಸ್ ಇಲ್ಲ ಸರ್. ನಮ್ಮ ಗರ್ಲ್ಸ್ ಜೊತೆ ಔಟಿಂಗ್ ಅಷ್ಟೇ ವಿತ್ ಹರ್. ಯಾಕೆ ಮೇಡಮ್, ಯಾಕೇನು ಪ್ಲಾನಿಂಗ್ಸ್ ಇಲ್ಲ? ಯಾರು ಹುಡುಗ ಇಲ್ಲ ಸರ್, ಇನ್ನೇನು ಪ್ಲಾನ್ಸ್ ಇರುತ್ತೆ. ಸೊ ಆಬ್ವಿಯಸ್ಲಿ ಚರ್ಚ್ ಸ್ಟ್ರೀಟ್ನ ಒಂದು ರೌಂಡ್ ಹೊಡೆಯೋ ಪ್ಲಾನ್ಸ್ ಇದೆ ಅಷ್ಟೇ, ಬೇರೇನಿಲ್ಲ. ಓಕೆ ಮೇಡಮ್, ಈಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಏನಾದ್ರು ಪ್ಲಾನಿಂಗ್ಸಲ್ಲಿ ಇದ್ದೀವಿ, ಹಿಂಗೆ ಮಾಡ್ತಾ ಇದ್ದೀವಿ ಅಂತ ಏನಾದ್ರು ಹೇಳಿದ್ರಾ? ನನ್ನ ಫ್ರೆಂಡ್ ಸರ್ಕಲಲ್ಲಿ ಕಮಿಟೆಡ್ ಯಾರೂ ಇಲ್ಲ. ಸೊ ವಿ ಆರ್ ಆಲ್ ಸಿಂಗಲ್. ವಿ ಆರ್ ಪ್ಲಾನಿಂಗ್ ಟು ರೋಮ್ ಅರೌಂಡ್ ಇಯರ್, ದಟ್ಸ್ ಇಟ್. ಅಂದರೆ ಯಾರಿಗೂ ಬೇಕಾದಂಥ ಹುಡುಗಿ ಸಿಕ್ಕಿಲ್ವಾ ಅಥವಾ ಯಾರು ಹುಡ್ಕೋಕೆ ಹೋಗಿಲ್ವಾ? ಈ ಜನ್ರೇಷನಲ್ಲಿ ನಮ್ಮ ಮೈಂಡ್ ಸೆಟ್ಗೆ ಮ್ಯಾಚ್ ಆಗೋವಂಥ ಹುಡುಗರು ಸಿಕ್ಕಿಲ್ಲ. ಸೊ ಸೀದಾ ಡೈರೆಕ್ಟ್ ಅರೇಂಜ್ ಮ್ಯಾರೇಜೇ ಆಗೋ ಪ್ಲ್ಯಾನ್ಸಲ್ಲಿ ಇದ್ದೀವಿ ಅಷ್ಟೇ. ಇವಾಗ ನಾಳೆ ತುಂಬ ಜನ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮೂಡಲ್ಲಿದ್ದಾರೆ, ಅವರಿಗೆಲ್ಲ ಏನಾದರೂ ಹೇಳೋದಾದರೆ? ಡೋಂಟ್ ಫಾಲ್ ಟು ಕ್ವಿಕ್ಲಿ ಇನ್ ಲವ್, ಅಂಡರ್ಸ್ಟ್ಯಾಂಡ್ ದೆಮ್, ದೆನ್ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ. ಸೊ ಯು ವಿಲ್ ಗೆಟ್ ಟು ನೋ ದೆಮ್, ದೆನ್ ಫಾಲ್ ಇನ್ ಲವ್. ಅದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತು? ನೋಡ್ತಾ ಇರ್ತೀವಲ್ಲ ಸರ್, ಹಾಗಾಗಿ ಗೊತ್ತು ಅಷ್ಟೇ. ಮೇಡಮ್, ನಾಳೆ ವ್ಯಾಲೆಂಟೈನ್ಸ್ ಡೇ ಇದೆ, ನಿಮ್ಮ ಪ್ಲಾನಿಂಗ್ಸ್ ಏನಾದ್ರು ಇದೆಯಾ? ಆ್ಯಸ್ ಸಚ್ ಏನು ಪ್ಲ್ಯಾನ್ ಮಾಡಿಲ್ಲ. ಅಕಾರ್ಡಿಂಗ್ ಟು ಮೀ, ನಾನು ಮತ್ತು ನನ್ನ ಹಸ್ಬೆಂಡ್ ಪ್ರಕಾರ ಎವ್ರಿ ಡೇ ಈಸ್ ಅ ವ್ಯಾಲೆಂಟೈನ್ಸ್ ಡೇ ಇಸ್ ವಾಟ್ ಐ ಥಿಂಕ್. ದಟ್ಸ್ ವಾಟ್, ಎವ್ರಿ ಡೇ ಈಸ್ ಅ ಸೆಲೆಬ್ರೇಷನ್ ವೆನ್ ಯು ಮ್ಯಾರಿಡ್, ಹಸ್ಬೆಂಡ್ ಆ್ಯಂಡ್ ವೈಫ್ ಜೊತೆಗಿದ್ದಾಗ. ಬಟ್ ಒಬ್ರೊಬ್ರು ಅದನ್ನು ಸ್ಪೆಷಲ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ನಾನು ಅದನ್ನಿಲ್ಲ ಅಂತ ಹೇಳೋದಿಲ್ಲ, ಇದು ನನ್ನ ಪರ್ಸ್ನಲ್ ವ್ಯೂ. ಮೇಡಮ್, ಇವಾಗ ಪ್ರತಿದಿನಾನು ನಮಗೆ ಪ್ರೇಮಿಗಳ ದಿನ ಅಂತ ಹೇಳ್ತಾ ಇದ್ರಿ. ಈ ಒಂದು ಗುಟ್ಟನ್ನು ಹೇಗೆ ಕಾಪಾಡ್ಕೊಂಡು ಹೋಗೋದು? ಇವಾಗ ಬೇರೆ ಬೇರೆ ನೋಡಿದರೆ ಮನೆಯಲ್ಲಿ ಕೌಟುಂಬಿಕ ಕಲಹಗಳು, ಜಗಳಗಳು ಎಲ್ಲ ಜಾಸ್ತಿ ಇರ್ತವೆ. ನಿಮಗೆ ಗುಟ್ಟೇನು? ಇಬ್ಬರು ಅದು ಹೇಳ್ತಾರಲ್ಲ, ಜನ ಜಾಸ್ತಿ ಇದ್ದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದ್ದೇ ಇರುತ್ತೆ. ಫ್ಯಾಮಿಲಿ ಅಂತಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅದನ್ನೇ ದೊಡ್ಡದಾಗಿ ಮಾಡ್ಕೊಳ್ತಾ ಹೋದರೆ ಯಾವ ಸಂಬಂಧಗಳು ಉಳಿಯೋದಿಲ್ಲ. ಆ ಕಾಂಪ್ರಮೈಸಿಂಗ್ ನೇಚರ್ ಇದ್ದಾಗೇ ನನಗನ್ಸೋ ಮಟ್ಟಿಗೆ ಫ್ಯಾಮಿಲಿ ಏನದು ಇನ್ಸ್ಟಿಟ್ಯೂಷನ್ ಇದೆ, ಮ್ಯಾರೇಜ್ ಇನ್ಸ್ಟಿಟ್ಯೂಷನ್ ಆಯಿತು, ಫ್ಯಾಮಿಲಿ ಆಯಿತು, ಅದು ಇರುತ್ತೆ. ಇದನ್ನು ನಾನು 22 ವರ್ಷ ಆಗಿದೆ ನಂದು ಮದುವೆ ಆಗಿ. ಸೊ ಇದು ಒಂದು ಪಾಲಿಸಿ ನಾನು ಆಯಿತು, ನನ್ನ ಹಸ್ಬೆಂಡ್ ಆಯಿತು ಫಾಲೋ ಮಾಡಿಕೊಂಡು ಬಂದಿರೋದು. ನಿಮ್ಮಲ್ಲಿ ಏನಾದರೂ ಜಗಳಗಳು ಆದಾಗ ಯಾರಾದರೂ ಮೊದಲು ಬಂದು ಸಾರಿ ಕೇಳಿದ್ರೆ? ಡೆಫಿನೆಟ್ಲಿ
ಗಂಡ ಹೆಂಡತಿ ಅಂತಂದಮೇಲೆ ಜಗಳ ಆಗ್ಲಿಲ್ದಂಗೆ ಇರೋಕ್ಕೆ ಹೇಗೆ ಸಾಧ್ಯ? ಇಬ್ಬರು ಬೇರೆ ಬೇರೆ ವ್ಯಕ್ತಿತ್ವ ಅಂದಮೇಲೆ ಒಂದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು, ಒಂದೇ ಮಾತಿಗೆ ಒಪ್ಪದೇ ಇರೋದು ಡೆಫಿನೆಟ್ಲಿ ಬರುತ್ತೆ. ತಪ್ಪು ಯಾರ್ದು ಇರುತ್ತೋ ಅವರು ಸಾರಿ ಹೇಳ್ತೀವಿ. ಇನಿಷಿಯಲಿ ಮದುವೆ ಆಗಿ ಹೊಸರಲ್ಲಿ ಹೆಚ್ಚಾಗಿ ಹಸ್ಬೆಂಡ್ ಅಂದ್ಕೊಂಡವ್ರೆ ಸಾರಿ ಹೇಳೋದು. ಬಟ್ ಆಫ್ಟರ್ ಫ್ಯೂ ಇಯರ್ಸ್ ಆಫ್ ಮ್ಯಾರೇಜ್ ಆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಆ್ಯಂಡ್ ಎವ್ರಿ ಟೈಮ್ ಸಾರಿ ಅಂತ ಹೇಳಲೇಬೇಕು ಅನ್ನೋದಿಲ್ಲ, ವರ್ಡಿಂಗ್ ಮಾತಲ್ಲಿ, ಆ್ಯಕ್ಷನ್ಸಲ್ಲೂ ಗೊತ್ತಾಗುತ್ತೆ ಅದು. ಇವಾಗ ಈಗಿನ ಯೂತ್ಸ್ ಎಲ್ಲ ಇವಾಗ ನಾಳೆ ಪ್ರೇಮಿಗಳ ದಿನಾಚರಣೆ ಆಚರಿಸೋಕ್ಕೆ ತುದಿಗಾಲಲ್ಲಿದ್ದಾರೆ. ಅವ್ರಿಗೆಲ್ಲ ಏನಾದರೂ ಮೆಸೇಜ್ ಕೊಡೋದಾದರೆ? ಪ್ರತಿಯೊಬ್ಬರದ್ದು ಅವ್ರದ್ದೇ ಆದ ಲೈಫ್ ಅಂತ ಇರುತ್ತೆ. ನಿಮ್ಮ ಲೈಫ್ ನೀವು ಹೇಗೆ ಬಾಳ್ಬೇಕು ಅಂತ ಇದ್ದೀರೋ ಅದನ್ನು ನೀವು ಮಾಡಿ. ನಾನು ಆ ವಿಚಾರದಲ್ಲಿ ನಾನೇನು ಹೇಳಲಿಕ್ಕೆ ಇದು ಮಾಡೋದಿಲ್ಲ. ಬೇಸಿಗೆ ನಾನು ಏನು ಹೇಳ್ತೀನಿ ಅಂದರೆ, ಈಗಿರೋ ಜನ್ರೇಷನ್ಗೆ ದಿಸ್ ನಾಟ್ ಓನ್ಲಿ ಅಬೌಟ್ ರೊಮ್ಯಾಟಿಕ್ ವ್ಯೂ ಎವ್ರಿಥಿಂಗ್. ಗೌರಿ ಶಂಕರ್ ನೆನ್ಕೊಂಡು ಶಿವ ಪಾರ್ವತಿ ಹೆಂಗೆ ಬಾಳಿದ್ರು ಆ ಥರ ಬಾಳ್ಬೇಕಂತ ಒಂದು ಮೆಸೇಜ್ ಕೊಡಬೇಕು. ಪ್ಯಾರ್ಲಲ್ಲಿ ಎಲ್ಡರ್ಸ್ ಆಗಲಿ, ಸೀನಿಯರ್ಸ್ ಆಗಲಿ, ಜನ್ರೇಷನ್. ಇಟ್ ಈಸ್ ನಾಟ್ ಓನ್ಲಿ ಲವ್, ಸ್ಪಿರಿಚುವಲ್ನಲ್ಲಿ ಮಿಕ್ಸ್ ಆಗಿ ಲವ್ ಇಸ್ ಡಿವೈನ್ ಅಂತಾರೆ, ಅದನ್ನು ಪಾಲಿಸ್ಬೇಕು ಅಂತ ಹೇಳ್ತೀನಿ ನಾನು. ನಾಟ್ ಇನ್ ದೇ ಶುಡ್ ನಾಟ್ ಟೇಕ್ ಇನ್ ಅದರ್ ವೇ, ಇನ್ನೊಂದು ಕಡೆಯಿಂದ ಎತ್ತಬೇಕು. ದಿಸ್ ಇಸ್ ಮೈ ಮೆಸೇಜ್. ನಿಮ್ದು ನಾಳೆಗೆ ಏನಾದರೂ ಪ್ಲಾನಿಂಗ್ಸ್ ಇದಾವೆ? ನಾಳೆ ಏನಿದೆ, ನಮ್ಮ ವೈಫನ್ನ ಮೀಟ್ ಮಾಡ್ತೀನಿ, ವಿಶ್ ಮಾಡ್ತೀನಿ, ಇಷ್ಟೇ. ಆಮೇಲೆ ಯಂಗರ್ ಜನ್ರೇಷನ್ಗೆ ಹೇಳ್ಕೊಡ್ತೀನಿ. ನಾಳೆ ವ್ಯಾಲೆಂಟೈನ್ಸ್ ಡೇ ಇದೆಯಲ್ಲ, ನಿಮ್ಮ ಪ್ಲಾನಿಂಗ್ಸ್ ಏನಿದೆ? ನಮ್ದೇನು ಇಲ್ಲ, ಮನೇಲಿ ಇರ್ತೀವಿ. ಇವಳು ನಮ್ಮ ಮನೆಗೆ ಬರ್ತಾಳೆ, ನಮ್ಮಿಬ್ಬರದು ಸ್ಲೀಪ್ ಓವರ್ ಇದೆ ಅಷ್ಟೇ. ಏನಿಲ್ಲ, ಆಚೆ ಹೋಗಿ ಮಸಾಲೆ ಪುರಿ ತಿನ್ಕೊಂಡು ಮನೇಲಿ ಏನಾದರೂ ಮ್ಯಾಗಿ ಅದು ಇದು ಮಾಡ್ಕೊಂಡು ಬರ್ತೀವಿ ಅಷ್ಟೇ. ನಿಮ್ಮ ಫ್ರೆಂಡ್ಸ್ ಆದರೂ ಇಲ್ಲ ಅಂದರೂ ಪ್ಲಾನಿಂಗ್ಸ್ ಮಾಡ್ತಾ ಇರೋದು ನಿಮ್ಮ ಮುಂದೆ ಏನಾದರೂ ಹೇಳಿದ್ರಾ? ಇಲ್ಲ, ನನಗೆ ಯಾರು ಕಮಿಟೆಡ್ ಫ್ರೆಂಡ್ಸ್ ಅಷ್ಟೊಂದು ಇಲ್ಲ. ಏನಾದರೂ ಪ್ಲಾನಿಂಗ್ಸ್ ಇದಾವೆ ನಿಮ್ಗೆ? ನಾವು ಸಿಂಗಲ್. ಹೌದು. ಅಂದರೆ ನೀವು ನಾಳೆ ಏನು ಮಾಡ್ತೀರಾ? ನಾಳೆ ಏನಿಲ್ಲ, ಮನೇಲಿ ಇರ್ತೀವಿ. ಇವಾಗಿನ ಪ್ರೇಮಿಗಳನ್ನೆಲ್ಲ ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ಗುಡ್, ಅಂದರೆ ಅವ್ರು ಖುಷಿಯಾಗಿರ್ತಾರಲ್ಲ, ಅದು ನೋಡೋಕ್ಕೆ ನಮಗೆ ಖುಷಿ. ಅಂದರೆ ನೀವು ಯಾರನ್ನ ಲವ್ ಮಾಡಿಲ್ವಾ ಅಥವಾ ನಿಮ್ಗೆ ಯಾರು ಸಿಕ್ಕಿಲ್ವಾ? ಯಾರು ಸಿಕ್ಕಿಲ್ಲ, ನಾವು ಇಷ್ಟಪಡೋರು ನಮ್ಗೆ ಇಷ್ಟಪಡಬೇಕಲ್ಲ. ಓಕೆ. ಅಂದರೆ ನೀವು ಇಷ್ಟಪಡೋ ಥರ ಯಾರು ಸಿಕ್ಕಿಲ್ಲ? ಹಾಂ, ಹೌದು, ಸಿಕ್ಕಿಲ್ಲ. ನಾಳೆ ಪ್ರೇಮಿಗಳ ದಿನಾಚರಣೆ, ನಿಮ್ಮ ಫ್ರೆಂಡ್ಸಿಗೆ ಅಥವಾ ಯಾರಿಗಾರು ಏನು ವಿಶ್ ಹೇಳೋಕೆ ಅಥವಾ ಏನಾದರೂ ಹೇಳೋ ಕಿವಿ ಮಾತು ಹೇಳೋಕೆ ಬಯಸ್ತೀರಾ? ನಮ್ಮ ಫ್ರೆಂಡ್ಸ್ಗೆ ಅವ್ರ ಲವರು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಇಷ್ಟಪಡ್ತೀನಿ ಹೇಳೋಕ್ಕೆ.